ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರ ಆಟ ಬಲ್ಲೋರ್ ಯಾರು ಅನ್ನೋ ಸಾಲು ಸುಮ್ಮನೆ ಬರ್ದಿಲ್ಲ ಅಂತ ನೀವ್ ನಡ್ಕೋತಿರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ನೋಡಿ ನಿನಗ್ ನಗು ಬರ್ತಿದ್ಯೋ ಅಥವಾ ಅಯ್ಯೋ ಪಾಪ ಅಂತ ಅನ್ನಿಸ್ತಿದ್ಯೋ ನನಗ್ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವ್ ಕೇಳೋ ಯಾವ ಪ್ರಶ್ನೆಗೂ ನಿನ್ ಕಡೆಯಿಂದ ಉತ್ತರ ಇರಲ್ಲ. ನಿನ್ನ ನಡೆಲ್ ಉತ್ತರ ಇರುತ್ತೆ. ಸೇವೆ ಮಾಡೋದಕ್ಕೆ ದಾರಿ ತೋರ್ಸೋರು ನೀವೇ, ಆ ದಾರಿಲಿ ಅಡೆತಡೆ ತರ್ಸೋರು ನೀವೇ. ಇಷ್ಟೆಲ್ಲ ಮಾಡಿ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಮೌನವಾಗಿ ಕೂತಿರೋಳು ನೀನೆ. ಇದ್ ನಿನಗೆ ನ್ಯಾಯ ಅನ್ಸುತ್ತಾ? ಹೇಳು, ಮಾತಾಡು. ಅಮ್ಮ ಮಗು ಸಿಹಿ ತಿಂದಾಗ ಸಿಹಿ ತಿಂದು ಹಲ್ ಹಾಳ್ ಮಾಡ್ಕೋತಿದ್ಯಲ್ಲ ಅನ್ನೋ ಕೋಪ ಒಂದ್ ಕಡೆ ಆದ್ರೆ ಮಗು ಸಿಹಿ ತಿಂತಿದ್ಯಲ್ಲ ಅನ್ನೋ ಖುಷಿ ಇನ್ನೊಂದ್ ಕಡೆ. ಹಾಗೆ ನನಗೂ ನಿನ್ಮೇಲ್ ಸಿಟ್ಟು ಪ್ರೀತಿ ಎರಡೂ ಇದೆ. ಅವತ್ತು ನನ್ನಕ್ಕ ಹೆಣ್ಣಿಗೆ ಮುಖ್ಯವಾದ ತನ್ನ ಹೆಣ್ತನನೇ ಅಥರ್ವಂಗ್ ಕೊಟ್ಟು ಈ ಸಮಾಜದ ಬಾಯಿಗೆ ಆಹಾರ ಆಗ್ಬಿಟ್ಲು. ಇಡೀ ಜಗತ್ತೇ ಅವಳ ಬಗ್ಗೆ ವ್ಯಂಗ್ಯ ಮಾಡ್ತಿದ್ದಾಗ, ಹುಚ್ಚಿ ಅಂತ ಕರಿತಿದ್ದಾಗ ನನಗೆ ನಿನ್ಮೇಲ್ ಸಿಟ್ಟು ಬರ್ತಾ ಇತ್ತು. ಅವಳ ಬದುಕನ್ನ ಸರಿಯಾದ ದಾರಿಗೆ ತಂದು ಅಥರ್ವನ್ ಜೊತೆ ಮದ್ವೆ ಮಾಡಿಸಿ ಅವಳ ಜೀವನನ ಕಾಪಾಡ್ದೆ. ಈಗ ಅದ್ರ ಪ್ರತಿಫಲವಾಗಿ ಮಗುನೂ ಕರುಣಿಸಿದ್ಯಾ, ಸುಂದರವಾದ ಸಂಸಾರನೂ ಕೊಟ್ಟಿದ್ಯಾ. ಅಷ್ಟೇ ಅಲ್ಲ, ವಿರಾಟ್ ಸಾವು ಬದುಕಿನ ಮಧ್ಯೆ ಹೋರಾಡುವಾಗ ಅವತ್ತು ನನ್ ಮಾಂಗಲ್ಯ ಭಾಗ್ಯನ ಉಳಿಸ್ದೆ. ಅದಕ್ಕೇನೆ ನಿನ್ಮೇಲ್ ನನಗ್ ಪ್ರೀತಿ. ಆದ್ರೆ ಈ ಮುಖವಾಡ ಜೀವನದಿಂದ ನನಗ್ ಯಾವತ್ ಬಿಡುಗಡೆ? ನಿನ್ ಮುಂದೆ ಇರೋದ್ ಸುಂದು ಅಂತ ನಿನಗ್ ಗೊತ್ತಾದ ಹಾಗೆ ಈ ಜಗತ್ತಿಗೆ ಗೊತ್ತಾಗೋದ್ ಯಾವಾಗ? ನಮ್ಮಿಬ್ರಿಗೂ ಒಂದ್ ಪುಟ್ಟ ಸಂಸಾರ ಬೇಕು ಅನ್ನೋದು ವಿರಾಟ್ ಅವ್ರ ಬೈಕೆ. ಅವ್ರ ಕಣ್ಣಲ್ಲಿರೋ ಪ್ರೀತಿ ನೋಡಿದ್ರೆ ನನಗ್ ಭಯ ಆಗ್ತಿದೆ. ಸುಳ್ಳಿನ ಮೇಲೆ ಕಟ್ಟಿರೋ ಈ ದಾಂಪತ್ಯದಲ್ಲಿ ಸುಂದರ ಸಂಸಾರದ ಕಲ್ಪನೆನ ಹೇಗ್ ಕೊಡ್ಲಿ? ಅವ್ರ ಕನ್ಸಿನ ಸಮಾಧಿ ಮೇಲೆ ದಯವಿಟ್ಟು ನನ್ನ ಬದುಕೋ ಹಾಗೆ ಮಾಡ್ಬೇಡ. ನಿನ್ನ ಅಂಗಲಾಚ್ ಬೇಡ್ಕೋತಿದ್ದೀನಿ, ದಯವಿಟ್ಟು ಈ ಕಷ್ಟದಿಂದ ನನ್ನ ಪಾರ್ ಮಾಡು. ನನಗೂ ಮೊದ್ಲಿನ ಹಾಗೆ ನನ್ನ ಅಪ್ಪ ಅಮ್ಮನ ಜೊತೆ ಇರ್ಬೇಕು ಅಂತ ಆಸೆ ಆಗ್ತಿದೆ. ಅಪ್ಪ ಒಂಟಿಯಾಗಿರೋದನ್ನ ನೋಡಕ್ ಆಗ್ತಿಲ್ಲ. ಅಮ್ಮ ಎಲ್ಲಿದ್ದಾಳೆ ಅಂತಾನೂ ಗೊತ್ತಿಲ್ಲ. ಅಕ್ಕನ್ ಬದುಕಿನ ಹಿಂದೆ ಓಡ್ತಾ ನನ್ನನ್ನ ನಾನು ಕಳ್ಕೊತಿದ್ದೀನಲ್ಲ ಅಂತ ಒಂದಿನ ಕೂಡ ನನಗನ್ಸಿಲ್ಲ.